ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರ್ಷಿಣಿ ಜಾನಕಿರಾಮ್. ತುಂಬ ಜನಗಳಿಗೆ ಒಂದು ಪ್ರಶ್ನೆ ಕಾಡ್ತಾ ಇರುತ್ತೆ. ಪ್ರಮೋಷನ್ ಮಾಡ್ತಾರಲ್ಲ ಆ ವಿಡಿಯೋಸಲ್ಲಿ ಬರೋ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾರಾ ಅಥವಾ ಪ್ರಮೋಟ್ ಮಾಡಿ ಬಿಟ್ಬಿಡ್ತಾರಾ, ವ್ಯೂವರ್ಸು ನೋಡಲಿ, ಇಷ್ಟ ಆದರೆ ತೊಗೊಂಡ್ಲಿ ಬಿಡಲಿ ಅಂತ ಹೇಳಿಬಿಟ್ಟು ಅನ್ನೋದು ಕೆಲವರಿಗೆ ಆ ಕ್ವೆಶ್ಚನ್ ಇದ್ದೇ ಇರುತ್ತೆ. ಸೊ ಆ ಕ್ವೆಶ್ಚನ್ನ ನಾನಿವತ್ತು ಸಾಲ್ವ್ ಮಾಡ್ತೀನಿ. ಸೊ ಅದೇ ಇವತ್ತಿನ ಟಾಪಿಕ್ಕು, ಬನ್ನಿ. ಆ್ಯಕ್ಚುಲಿ ನಿಮಗೆ ನಿಜ ಹೇಳಬೇಕು ಅಂದರೆ, ಯಾರು ಪ್ರಮೋಷನ್ಗೆ ಬಂದಿರೋ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಲ್ಲ. ಯಾಕಂದರೆ ಅವ್ರದ್ದೇ ಆಗಿರೋಂಥ ಸ್ಕಿನ್ ಕೇರ್ ರೊಟೀನ್ಗಳನ್ನ ಅಂತ ಮೇಂಟೈನ್ ಮಾಡ್ಕೊಂಡಿರೋ ಕಾರಣ ಯಾರು ಪ್ರಮೋಷನ್ಗೆ ಬಂದಿರೋ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಲ್ಲ. ಇದನ್ನು ಹೇಳಬಾರ್ದು, ಆದರೂ ಹೇಳ್ತಾ ಇದ್ದೀನಿ. ಬಿಕಾಸ್ ಸ್ಕಿನ್ ಕೆಲವೊಂದಕ್ಕೆ ಸೆಟ್ ಆಗಿರುತ್ತೆ ಕೆಲವೊಂದು ಪ್ರಾಡಕ್ಟ್ಗಳಿಗೆ. ಸೊ ಇವಾಗ ಸಡನ್ನಾಗಿ ನಾವು ಚೇಂಜ್ ಮಾಡಿದ್ರೆ ಸ್ಕಿನ್ ಏನಾದರೂ ಡ್ಯಾಮೇಜ್ ಆಗಿಬಿಟ್ರೆ ಅನ್ನೋ ಭಯ ತುಂಬ ಜನಕ್ಕಿರೋದ್ರಿಂದ ಯಾರು ಯೂಸ್ ಮಾಡಲ್ಲ ಯೂಶ್ವಲಿ. ಇದು ನನ್ನ ವಿಷಯಕ್ಕೆ ಬಂದರೆ ನಾನು ಯೂಸ್ ಮಾಡ್ತೀನಿ. ಬಿಕಾಸ್ ಆಫ್ ದಿ ರೀಸನ್, ನಾವಿವಾಗ ಫಾಲೋವರ್ಸ್ಗೆ ಇದು ಚೆನ್ನಾಗಿದೆ ಪ್ರಾಡಕ್ಟ್ ಯೂಸ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅಂದರೆ, ಸೊ ಅವ್ರಿಗೇನಾದರೂ ಒಂದು ಜೆನ್ಯೂನಿಟಿ ಅನ್ನೋದೊಂದು ಬೇಕಾಗಿರೋ ಕಾರಣಕ್ಕೆ. ಸೊ ನಾನು ಒಂದು ಪ್ರಮೋಷನ್ ಮಾಡೋಕ್ಕೆ ಒಂದು 3-4 ಡೇಸ್ ಬಿಫೋರ್ ಬರುತ್ತೆ ಪ್ರಾಡಕ್ಟು. ಸೊ ಒಂದು 3 ಡೇಸ್ ಟ್ರಯಲ್ ಅಂತ ಹಚ್ತೀನಿ ನಾನು ಪ್ರಾಡಕ್ಟ್ನ. ನನಗೇನು ಸೈಡ್ ಎಫೆಕ್ಟ್ ಆಗಿಲ್ಲ ಅಂದರೆ ಸೊ ಓಕೆ ಅಂತ ಹೇಳ್ಬಿಟ್ಟು ನಾನು ಆ ಪ್ರಾಡಕ್ಟ್ಗಳನ್ನ ರಿವ್ಯೂ ಮಾಡ್ತೀನಿ. ನಾನು ಏನಂದರೆ, ಇವಾಗ ಪ್ರಮೋಷನ್ ಮಾಡಾದ್ಮೇಲೂ ಕೂಡ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ. ಆಮೇಲೆ ನನ್ನ ಫ್ರೆಂಡ್ಸ್ಗಳಿಗೂ ಯೂಸ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಏನಂದರೆ, ನಿಮಗೆ ಪ್ರಮೋಷನ್ಗೆ ಬರೋ ಪ್ರಾಡಕ್ಟ್ಗಳೆಲ್ಲದು ಹಾರ್ಮ್ ಪ್ರಾಡಕ್ಟ್ಗಳಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸ್ಕಿನ್ಗೆ ತುಂಬ ಚೆನ್ನಾಗಿ ಸೆಟ್ ಆಗೋವಂಥ ಪ್ರಾಡಕ್ಟ್ಗಳು ಇರುತ್ತೆ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಪ್ರಾಡಕ್ಟ್ಗಳು ಪ್ರಮೋಷನ್ಗೆ ಅವರು ಕೇಳಿದಾಗ ಕೂಡ ನಾನು ಪ್ರಾಡಕ್ಟ್ಗಳ ಬಗ್ಗೆ ಪಿನ್ ಟು ಪಿನ್ ರಿಸರ್ಚ್ ಮಾಡ್ತೀನಿ. ಬಿಕಾಸ್ ನಾವು ಇವಾಗ ಅಯ್ಯೋ ಪ್ರಮೋಷನ್ಗೆ ಕೊಡ್ತಾರೆ, ಯಾವುದೋ ಒಂದು ಪ್ರಮೋಷನ್ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಫಾಲೋವರ್ಸ್ ತುಂಬ ಇಂಪಾರ್ಟೆಂಟ್ ಆಗೋ ಕಾರಣಕ್ಕೆ ಅವ್ರಿಗೆ ನಾವು ಫಾಲ್ಸ್ ಇನ್ಫಾರ್ಮೇಷನ್ ಕೊಡೋದು ನನ್ನ ಪ್ರಕಾರ ತಪ್ಪು ಅನ್ನೋದು. ಅದಕ್ಕೋಸ್ಕರ ನಾನು ಪ್ರಾಡಕ್ಟ್ಗಳನ್ನ ಪ್ರಮೋಷನ್ ಮಾಡೋಕ್ಕಿಂತ ಮುಂಚೆ ಪ್ರಾಡಕ್ಟ್ಗಳ ಬಗ್ಗೆ ಸ್ವಲ್ಪ ಡೀಪಾಗಿ ನೋಡ್ತೀನಿ, ಏನೇನು ಯೂಸ್ ಮಾಡಿದ್ದಾರೆ. ಸೊ ಇದು ಹಾರ್ಮ್ ಆಗುತ್ತಾ ಸ್ಕಿನ್ಗೆ, ಡ್ರೈ ಸ್ಕಿನ್ನಿಗೆ ಆಗುತ್ತಾ ಅಥವಾ ಆಯಿಲಿ ಸ್ಕಿನ್ಗೆ ಆಗುತ್ತಾ, ಯಾವ ಸ್ಕಿನ್ನಿಗೆ ಸೂಟ್ ಆಗುತ್ತೆ ಅನ್ನೋದನ್ನ ನಾನು ಫಸ್ಟು ನೋಡ್ತೀನಿ. ಫಸ್ಟ್ ನೋಡಾದ್ಮೇಲೆ ಓಕೆ ಇದು ನಾರ್ಮಲ್ ಪೀಪಲ್ಗಳು ಯೂಸ್ ಮಾಡ್ಬೋದು, ಯಾವ ಥರ ಹಾರ್ಮ್ ಇಲ್ಲ ಅಂದರೆ ಮಾತ್ರ ನಾನು ಬ್ಯೂಟಿ ಪ್ರಾಡಕ್ಟ್ಗಳನ್ನ ರಿವ್ಯೂ ಮಾಡ್ತೀನಿ ಅಷ್ಟೇ. ಸೊ ನನ್ನ ಹತ್ರ ಇವಾಗ ನಾನು ಯೂಸ್ ಮಾಡೋದು ಎಷ್ಟು ಪ್ರಾಡಕ್ಟ್ಗಳು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಇವಾಗ ಪ್ರಮೋಷನ್ಗೆ ಬಂದಿರೋಂಥ ಪ್ರಾಡಕ್ಟ್ಗಳು. ಸೊ 1 2 3 3 ಇನ್ನೊಂದಿತ್ತು 4 ಇಷ್ಟಿದೆ. ಹಾಗೆ ಇನ್ನೂ ಒಂದಿದೆ, ಅಲ್ಲಿದೆ ತೋರಿಸ್ತೀನಿ. ಇದು ಬಾಡಿ ಲೋಷನ್ ಯೂಸ್ ಮಾಡ್ತೀನಿ. ಇದನ್ನ ಚೆನ್ನಾಗಿದೆ ಸ್ಮೆಲ್ಲು. ಸೊ ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ. ಆಮೇಲೆ ಇದಲ್ಲ. ಆಮೇಲೆ ಇದು ಸನ್ಸ್ಕ್ರೀನ್ ಯೂಸ್ ಮಾಡ್ತೀನಿ ಇದು. ಆಮೇಲೆ ಇದು ಅಷ್ಟೇ ಸನ್ಸ್ಕ್ರೀನು. ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ತೀನಿ. ಸೊ ಇನ್ನೂ ಒಂದೆರಡು ಇದ್ದಾವೆ ಯೂಸ್ ಮಾಡ್ತೀನಿ. ಲಿಪ್ ಬಾಮ್ ಇದೆ, ಪ್ರಮೋಷನ್ಗೆ ಬಂದಿದೆ, ಅದು ಖಾಲಿ ಆಯಿತು ಎಸ್ಬಿಟ್ಟೆ. ಸೊ ಯೂಸ್ ಮಾಡ್ತೀನಿ ಇದನ್ನು. ಹಾಗೆ ಇನ್ನೊಂದು ಸಿರಮ್ ಇದೆ, ತೋರಿಸ್ತೀನಿ. ಎಸ್, ಈ ಸಿರಮ್ನ ಯೂಸ್ ಮಾಡ್ತೀನಿ, ಅಲ್ಟಿಮೇಟ್ ಬ್ಯೂಟಿ ಅವ್ರದ್ದು. ತುಂಬ ಚೆನ್ನಾಗಿದೆ ಸಿರಮ್ ಇದು, ನನಗಿಷ್ಟ ಆಯಿತು. ಸೊ ಹಂಗೆ ಏನಂದರೆ, ಇವಾಗ ಪ್ರಮೋಷನ್ಗೆ ಬರೋವಂತಹ ಪ್ರಾಡಕ್ಟ್ಗಳೆಲ್ಲ ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ದೊಡ್ಡ ದೊಡ್ಡ ಪ್ರಾಡಕ್ಟ್ಗಳು ಬರುತ್ತೆ, ಇದನ್ನೆಲ್ಲ ಹಚ್ಚಕ್ಕೆ ಹೆದರ್ತಾರೆ ಜನ. ಹೌದು, ನಾನು ನಂಬ್ತೀನಿ, ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ಸ್ಕಿನ್ಗೆ ಏನಾದರೂ ಪ್ರಾಬ್ಲಮ್ ಆದರೆ ಅನ್ನೋದೊಂದು ಭಯ ಎಲ್ರಿಗೂ ಇರುತ್ತೆ. ಸೊ ಹೌದು, ಭಯನೂ ಇರುತ್ತೆ. ಬಟ್ ಹಾಗಂತ ನೀವು ಪ್ರಮೋಷನ್ಗೆ ಬರುವಂಥ ಪ್ರಾಡಕ್ಟ್ಗಳೆಲ್ಲ ಯೂಸ್ ಮಾಡಲ್ಲ ಯಾವ ಪ್ರಮೋಟರ್ಸು ಅಥವಾ ಇನ್ಫ್ಲುಯೆನ್ಸರ್ಸು ಅಂತ ಅಂದ್ಕೊಳಕ್ಕೆ ಹೋಗ್ಬೇಡಿ. ನನ್ನಂಥವ್ರು ತುಂಬ ಜನ ಇರ್ತಾರೆ, ಯೂಸ್ ಮಾಡ್ತಾರೆ. ಹಾಗೆ ಪ್ರಾಡಕ್ಟ್ ರಿವ್ಯೂ ಕೊಡೋಕ್ಕಿಂತ ಮುಂಚೆ ಅದನ್ನ ಚೆಕ್ ಮಾಡ್ತಾರೆ. ಆಮೇಲೆ ಇದು ಹಾರ್ಮ್ ಆಗುತ್ತಾ, ಏನು ಫಾಲೋವರ್ಸ್ಗೆ ಕೊಡ್ಬೋದಾ, ಹಿಂಗೆ ಅನ್ನೋದನ್ನು ಕೂಡ ಚೆಕ್ ಮಾಡೋವಂಥ ಮೈಂಡ್ ಸೆಟ್ ಇರೋ ಇನ್ಫ್ಲುಯೆನ್ಸರ್ಸ್ ಕೂಡ ಇರ್ತಾರೆ. ಸೊ ನೀವು ಅಷ್ಟು ತಲೆ ಕೆಡಿಸ್ಕೊಳೋದು ಬೇಡ. ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋರು ಇರ್ತಾರೆ. ಪ್ರಮೋಷನ್ಗೆ ಬರೋ ಪ್ರಾಡಕ್ಟ್ಗಳು ಕೂಡ ಚೆನ್ನಾಗಿರುತ್ತೆ. ಆಮೇಲೆ ನಾರ್ಮಲ್ಲು ಸ್ವಲ್ಪ ಕಡಿಮೆ ರೇಟಿಗೂ ಸಿಕ್ಕುತ್ತೆ. ಆಮೇಲೆ ನಿಮಗೆ ಕೂಪನ್ಸ್ ಸಿಗುತ್ತೆ, ಯೂಸ್ ಮಾಡ್ಕೊಬೋದು, ಆ ಥರ ಎಲ್ಲ ಇರುತ್ತೆ. ಸೊ
ನೀವು ಭಯ ಪಡೋ ಅಗತ್ಯ ಏನಿಲ್ಲ. ನಾನು ಪ್ರಮೋಷನ್ ಮಾಡೋ ಪ್ರಾಡಕ್ಟ್ಗಳನ್ನ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಅಂತ ನಾನು ಹೇಳ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.